ದಿಸ್ ಇಸ್ ಹರೀಶ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲೂಬ್ರಿಕೇಶನ್ ಸಿಸ್ಟಮ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಲೂಬ್ರಿಕೇಶನ್ ಸಿಸ್ಟಮ್ನ ನಾವು ನೋಡಿದ್ದೀವಿ. ಇನ್ನು ಉಳಿದಂತಹ ಲೂಬ್ರಿಕೇಶನ್ ಸಿಸ್ಟಮ್ನ ರಿಮೈನಿಂಗ್ ಪಾರ್ಟ್ಸ್ ನಾವು ಈ ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಟೈಪ್ಸ್ ಆಫ್ ಲೂಬ್ರಿಕೆಂಟ್ಸ್. ಸೊ ಅಂದರೆ ಆ ಲೂಬ್ರಿಕೆಂಟ್ಸ್ ಏನು ನಾವು ಬಳಸ್ತಾ ಇದ್ದೇವೆ ಇಂಜಿನ್ಸಲ್ಲಿ ಬಳಸುವಂಥ ಯಾವ್ಯಾವ ಲೂಬ್ರಿಕೆಂಟ್ಸ್ ಇದೆ ಅದನ್ನು ಯಾವ್ಯಾವ ಡಿವೈಡ್ಸ್ ಮಾಡ್ತೀವಿ, ಅಂದರೆ ಯಾವ್ಯಾವ ಟೈಪ್ಸ್ ನಾವು ಬಳಸ್ತೀವಿ ಅಂತ ಹೇಳಿ. ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ದೇರ್ ಸ್ಟೇಟ್, ಅಂದರೆ ಅದು ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ, ಅಂದರೆ ಯಾವ ಘನ ರೂಪನ ಅನಿಲನ, ಅಂದರೆ ಈ ರೀತಿ ಅದರದ್ದು ಒರಿಜಿನಲ್ ಸ್ಟೇಟ್ ಅಂತ ಏನು ಕರ್ಕೊಳ್ತೀವಿ. ಇದರಲ್ಲಿ ಬೇಸಿಸ್ ಆಫ್ ದೇರ್ ಸ್ಟೇಟಲ್ಲಿ ಫಸ್ಟ್ ಒನ್ ಸಾಲಿಡ್, ಲಿಕ್ವಿಡ್, ಸೆಮಿ ಸಾಲಿಡ್ ಮತ್ತೆ ಇನ್ನೊಂದು ಎಮಲ್ಷನ್ ಇನ್ ವಾಟರ್ ಅಂತ ನಾವು ಒಟ್ಟು 4 ವಿಧದಲ್ಲಿ ಕರ್ಕೊಳ್ತೀವಿ. ಫಸ್ಟ್ ಒನ್ ಸಾಲಿಡ್ ಲೂಬ್ರಿಕೆಂಟ್ಸ್ ಅಂತ ಕರ್ಕೊಳ್ತೀವಿ. ಸಾಲಿಡ್ ಲೂಬ್ರಿಕೆಂಟ್ಸ್ ಮೀನ್ಸ್ ದ ಲೂಬ್ರಿಕೆಂಟ್ ವಿಚ್ ಹ್ಯಾವ್ ಇನ್ ದ ಸ್ಟೇಟ್ ಆಫ್ ಸಾಲಿಡ್. ಸೊ ಸಾಲಿಡ್ ಸ್ಟೇಟ್ ಅಲ್ಲಿ ಅದು ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲರೂ ನಮಗೆ ಗೊತ್ತಿರೋಂಥದ್ದು ಯಾವುದು ಅಂತ ಹೇಳಿದ್ರೆ ಕ್ಯಾರಮ್ ಬೋರ್ಡ್ ನಾವು ತುಂಬಾ ಸಲ ಆಡಿರ್ತೀವಿ, ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋಂತೆ. ಜಸ್ಟ್ ನಾವು ಕ್ಯಾರಮ್ ಬೋರ್ಡ್ನ ನಾವು ಸ್ಟ್ರೈಕ್ ಮಾಡಬೇಕಾದ್ರೆ ಒಂದು ಟಾಲ್ಕ್ನ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ, ಅಂದರೆ ಸ್ಮೂತಾಗಿ ಸ್ಟ್ರೈಕರ್ ಮೂವ್ ಆಗಲಿ, ಪಾನ್ ಸ್ಮೂತಾಗಿ ಮೂವ್ ಆಗಲಿ ಅಂತ ಹೇಳಿ ನಾವು ಪೌಡರ್ನ ಅಪ್ಲೈ ಮಾಡ್ತೀವಿ. ದಟ್ಸ್ ಟಾಲ್ಕ್. ಸೊ ದಟ್ ಈಸ್ ಆಲ್ಸೋ ಆನ್ ಲೂಬ್ರಿಕೆಂಟ್ ಬಿಕಾಸ್ ಆ ಸ್ಟ್ರೈಕರ್ ಏನಿದೆ ಆ ಬೋರ್ಡ್ ಮೇಲೆ ಈ ರೀತಿ ಮೂವ್ ಆಗಬೇಕಾದ್ರೆ ಬೋರ್ಡು ಮತ್ತು ಸ್ಟ್ರೈಕರ್ ಎರಡರ ಮಧ್ಯೆ ಫ್ರಿಕ್ಷನ್ ಬಿ ಪ್ರೊಡ್ಯೂಸ್. ಆ ಫ್ರಿಕ್ಷನ್ ನಾವು ರೆಡ್ಯೂಸ್ ಮಾಡಲಿಕ್ಕೆ ಏನು ಮಾಡ್ತೀವಿ, ನಾವು ಎರಡರ ಮಧ್ಯೆ ಪೌಡರ್ನ ಅಪ್ಲೈ ಮಾಡ್ತೀವಿ. ದಟ್ಸ್ ಟಾಲ್ಕ್. ದಟ್ ಈಸ್ ಆಲ್ಸೋ ಆನ್ ಲೂಬ್ರಿಕೆಂಟ್. ಸೊ ಅದು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಅದನ್ನ ಪೌಡರ್, ದಟ್ಸ್ ಆಲ್ಸೋ ಸಾಲಿಡ್. ಸೊ ಅದಕ್ಕೆ ನಾವು ಅದೇ ಎಕ್ಸಾಂಪಲ್ಲು ಸಾಲಿಡ್ ಲೂಬ್ರಿಕೆಂಟ್ಸ್ ಅಂತ ಕರ್ಕೊತೀವಿ. ಸೊ ಸಾಲಿಡ್ ಲೂಬ್ರಿಕೆಂಟ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಗ್ರಾಫೈಟ್, ನ್ಯಾಚುರಲ್ ಆಗಿ ಸಿಗೋಂಥ ಒಂದು ಲೂಬ್ರಿಕೆಂಟು ಸಾಲಿಡ್ ಲೂಬ್ರಿಕೆಂಟ್, ಗ್ರಾಫೈಟ್, ಸೋಪ್ ಸ್ಟೋನ್, ಟಾಲ್ಕ್, ಮೈಕಾ. ಸೊ ಇವೆಲ್ಲ ಬೇಸಿಕಲ್ಲಿ ನಮಗೆ ಸಾಲಿಡ್ ಲೂಬ್ರಿಕೆಂಟ್ ಆಗಿ ಡಿವೈಡ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಸೆಮಿ ಸಾಲಿಡ್ ಲೂಬ್ರಿಕೆಂಟ್ಸ್. ಸೊ ಸಾಲಿಡ್ ಲೂಬ್ರಿಕೆಂಟ್ಸ್ ಅಂದ್ರೆ ಘನ ರೂಪದಲ್ಲಿ ಇರಬೇಕು. ಸೆಮಿ ಸಾಲಿಡ್ ಅಂತ ಹೇಳಿದ್ರೆ ಇಟ್ಸ್ ಮಾಲ್ಟನ್ ಸ್ಟೇಟ್, ಅಂದ್ರೆ ತೀರಾ ದ್ರವ ರೂಪದಲ್ಲೂ ಇರಬಾರ್ದು, ತೀರಾ ಘನ ರೂಪದಲ್ಲೂ ಇರಬಾರ್ದು. ಸೊ ಅವೆರಡರ ಮಧ್ಯೆ ಒಂದು ಮಾಲ್ಟನ್, ಇವೆಲ್ಲ ಈ ರೀತಿ ಯಾವ ರೂಪದಲ್ಲಿ ನಮಗೆ ಸಿಕ್ಕುತ್ತೋ ಆ ರೀತಿ. ಫಾರ್ ಎಕ್ಸಾಂಪಲ್ ಗ್ರೀಸ್ ಅಥವಾ ನಾವು ಹಲ್ಲುಜ್ತೀವಲ್ಲ ಪೇಸ್ಟ್, ಅದು ಒಂದು ಅಂದ್ರೆ ಎಕ್ಸಾಂಪಲ್. ಇವೆಲ್ಲ ಏನು ಅಂದ್ರೆ ಎಕ್ಸಾಂಪಲ್ ಫಾರ್ ಸೆಮಿ ಸಾಲಿಡ್ ಸ್ಟೇಟ್. ಸೊ ಇಲ್ಲಿ ಸೆಮಿ ಸಾಲಿಡ್ ಲೂಬ್ರಿಕೆಂಟ್ಸ್ ಏನು ನಾವು ಬಳಸ್ತೀವಿ ಅವನ್ನೆಲ್ಲ ನಮಗೆ ಬೆಸ್ಟ್ ಎಕ್ಸಾಂಪಲ್ ಗ್ರೀಸ್. ಇದನ್ನ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗ್ರೀಸ್. ಸೊ ಎಲ್ಲಿ ಬೇರಿಂಗ್ಸ್ ಇದಾವೆ ಮತ್ತೆ ಎಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೆಲ್ಲ ನಾವು ಲೂಬ್ರಿಕೆಂಟ್ ಆಗಿ ಗ್ರೀಸನ್ನ ಬಳಸ್ತೀವಿ. ಈ ಗ್ರೀಸು ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್ ಸಿಗೋಂಥದ್ದು ಅಲ್ಲ. ಇದು ಸೆಮಿ ಸಾಲಿಡ್ ಲೂಬ್ರಿಕೆಂಟ್ಗಳ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಗ್ರೀಸ್ ಮತ್ತೆ ಅಲ್ಯೂಮಿನಿಯಂ ಪೇಸ್ಟ್. ನೆಕ್ಸ್ಟ್ ಒನ್ ಲಿಕ್ವಿಡ್ ಲೂಬ್ರಿಕೆಂಟ್ಸ್ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ದ ಆಯಿಲ್. ಸೊ ಫ್ಲೂಯಿಡ್ಸ್, ಲಿಕ್ವಿಡ್ ಅಂದ್ರೆ ಆಯಿಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನಿಮಲ್ ಆಯಿಲ್, ಮಿನರಲ್ ಆಯಿಲ್, ವೆಜಿಟೇಬಲ್ ಆಯಿಲ್. ಎಲ್ಲಿ ಆಯಿಲ್ ಅಂತ ಬರುತ್ತೋ ಅದನ್ನ ನಾವು ಲಿಕ್ವಿಡ್ ಲೂಬ್ರಿಕೆಂಟ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ನೆಕ್ಸ್ಟ್ ಎಮಲ್ಷನ್ ಸಚ್ ಆಸ್ ಆಯಿಲ್ ಇನ್ ವಾಟರ್. ಸೊ ವಾಟರ್ ಅಲ್ಲಿ ನಾವು ಒಂದು ಮಗ್ಗಲ್ಲಿ ವಾಟರ್ನ ತಗೊಂಡು ಅದ್ರಲ್ಲಿ ಒಳಗೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಆಯಿಲ್ ಒಂದು ಲೇಯರ್ ಕೂತ್ಕೊಳ್ಳುತ್ತೆ ಮೇಲೆ, ಮಗ್ ಕೆಳಗಡೆ ವಾಟರ್ ಇರುತ್ತೆ. ಆ ಎರಡೂ ಒಂದು ಟೈಪ್ ಅಂತ ಕರ್ಕೊಳ್ತೀವಿ. ಒಟ್ಟು ಆನ್ ದ ಬೇಸಿಸ್ ಆಫ್ ದೇರ್ ಸ್ಟೇಟ್ ಅಲ್ಲಿ ಫಸ್ಟ್ ಒನ್ ಸಾಲಿಡ್, ಎರಡನೇದು ಲಿಕ್ವಿಡ್, ಮೂರನೇದು ಸೆಮಿ ಸಾಲಿಡ್, 4 ಎಮಲ್ಷನ್. ನೆಕ್ಸ್ಟ್ ಥರ್ಡ್ ಒನ್ ಆನ್ ದ ಬೇಸಿಸ್ ಆಫ್ ವೇರಿಯೇಷನ್ ಇನ್ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಅಂದ್ರೆ ಏನು ಅನ್ನೋದು ನಾನು ಅವಾಗಲೇ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಪಾರ್ಟ್ 1 ವಿಡಿಯೋದಲ್ಲಿ. ಇಟ್ಸ್ ಅ ರೆಸಿಸ್ಟೆನ್ಸ್ ಟು ಫ್ಲೋ, ಹರಿಲಿಕ್ಕೆ ರೆಸಿಸ್ಟ್ ಮಾಡುವಂಥ ಒಂದು ಫೋರ್ಸ್ ಏನಿದೆ ಅದನ್ನು ನಾವು ವಿಸ್ಕಾಸಿಟಿ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಒನ್ ಮೋನೋಗ್ರೇಡ್, 2 ಮಲ್ಟಿಗ್ರೇಡ್. ಏನಿದು ಮೋನೋಗ್ರೇಡ್ಸ್ ಅಂದರೆ ದಟ್ಸ್ ಮೋನೋಗ್ರೇಡ್ ಮೀನ್ಸ್ ಒಂದು ಗ್ರೇಡ್ ಇರುತ್ತೆ, ಅಂದರೆ ಟೆಂಪರೇಚರ್ ಯಾವ್ದಾದ್ರು ಒಂದು ಟೆಂಪರೇಚರ್ ನಿರ್ದಿಷ್ಟ ಟೆಂಪರೇಚರ್ಗೆ ಅದು ಆಗೋಂಥದ್ದು. SAE ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅವರು ಫಸ್ಟ್ ಅದನ್ನು ಟೆಸ್ಟ್ ಮಾಡಿ ಈ ಲೂಬ್ರಿಕೇಟಿಂಗ್ ಆಯಿಲ್ ಇಷ್ಟು ಟೆಂಪರೇಚರ್ಗೆ ಆಗುತ್ತೆ. ದಟ್ಸ್ ಅ ಮೋನೋಗ್ರೇಡ್. ಒಂದೇ ಒಂದು ಗ್ರೇಡ್ ಇರುತ್ತೆ ಅದರಲ್ಲಿ ಆ ರೀತಿ. ಸೊ SAE 20 ಇರ್ಬೋದು, SAE 30, ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಮಲ್ಟಿಗ್ರೇಡ್ ಅಂತ ಹೇಳಿದ್ರೆ ಅಂದರೆ ಟೆಂಪರೇಚರ್ ವೇರಿಯೇಷನ್ ಆದ್ರೂ ಇಟ್ ಕ್ಯಾನ್ ಅಡ್ಜಸ್ಟಬಲ್. ಅಂದರೆ ಫಾರ್ ಎಕ್ಸಾಂಪಲ್ ಮಲ್ಟಿಗ್ರೇಡ್ಗೆ 2 ಟೆಂಪರೇಚರ್ ಇರುತ್ತೆ. ಯಾವ ರೀತಿ ಅಂದರೆ SAE
ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್ SAE 20W30 ಆ ರೀತಿ 20W15 15W30 ಈ ರೀತಿ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಈ ಗ್ರೇಡ್ ಏನು ಅಂದರೆ ಕಡಿಮೆ ಟೆಂಪರೇಚರ್ ಇಂದ ಹೈಯರ್ ಟೆಂಪರೇಚರ್ ವರೆಗೂ ವೇರಿಯೇಷನ್ ಆದ್ರೂ ಇಟ್ ಕ್ಯಾನ್ ಮ್ಯಾನೇಜಬಲ್ ಅಂತ ಹೇಳಿ. ಅಂದ್ರೆ ಈಗೆಲ್ಲ ನೋಡ್ತಾ ಇದ್ದೀವಿ ನಾವು, ತುಂಬಾ ಹಿಂದೆ ವೆಹಿಕಲ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬಿಕಾಸ್ ಆಫ್ ಕೋಲ್ಡ್ನೆಸ್. ಸೊ ತಕ್ಷಣ ಏನಾಗ್ತಿತ್ತು, ಲೂಬ್ರಿಕೇಶನ್ ಸಿಸ್ಟಮು, ಕೂಲಿಂಗ್ ಸಿಸ್ಟಮ್ ಎಲ್ಲ ಏನಾಗ್ತಾ ಇತ್ತು, ಫ್ರೀಸ್ ಆಗಿಬಿಡ್ತಿತ್ತು. ಆವಾಗ ಇಂಜಿನ್ ಸ್ಟಾರ್ಟ್ ಆಗಲಿಕ್ಕೆ ಇಟ್ಸ್ ಟೇಕ್ ಟೈಮ್. ಬಟ್ ಇವಾಗ ನಾವು ಬಳಸೋಂಥ ಲೂಬ್ರಿಕೇಶನ್ ಸಿಸ್ಟಮ್ಮು, ಕೂಲೆಂಟು ಇವೆಲ್ಲ ಏನಿದ್ರು ಫ್ರೀಸ್ ಆಗಲ್ಲ ಬಿಕಾಸ್ ಆಫ್ ದರ್ ಇಸ್ ಅ ಮಲ್ಟಿಗ್ರೇಡ್ಸ್. ಓಕೆ, ನೆಕ್ಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಸ್ಪೆಷಲ್ ಪ್ರಿಪರೇಷನ್. ಅದೇ ರೀತಿ ಎಲ್ಲವಕ್ಕೂ ನಾವು ಒಂದೊಂದು ಎಕ್ಸಾಂಪಲ್ ನೋಡೋದಾದ್ರೆ ಸಾಲಿಡ್ ಲೂಬ್ರಿಕೆಂಟ್ಸ್ಗೆ ಗ್ರಾಫೈಟ್, ಸೋಪ್ ಸ್ಟೋನ್, ಟಾಲ್ಕ್ ಈ ರೀತಿ. ನೆಕ್ಸ್ಟು ಸೆಮಿ ಸಾಲಿಡ್ ಬಂದರೆ ಗ್ರೀಸ್ ಮತ್ತು ಅಲ್ಯೂಮಿನಿಯಂ ಪೇಸ್ಟ್. ನೆಕ್ಸ್ಟ್ ಲಿಕ್ವಿಡ್ಗೆ ಬಂದರು ಆಯಿಲ್, ಎಲ್ಲಿ ಆಯಿಲ್ ಅಂತ ಬರುತ್ತೋ ಅದೆಲ್ಲ ಬಂದು ಲಿಕ್ವಿಡ್ಸ್ ನಾವು ಇದು ಮಾಡ್ಬೋದು, ಎಮೋಷನ್ಸ್, ಆಯಿಲ್ ಇನ್ ವಾಟರ್. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ದೇರ್ ಆರಿಜಿನ್, ಅದು ಯಾವ ರೂಪದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ನ್ಯಾಚುರಲ್ ಲೂಬ್ರಿಕೆಂಟ್ಸ್ ಒಂದು, ಎರಡನೇದು ಸಿಂಥೆಟಿಕ್ ಲೂಬ್ರಿಕೆಂಟ್ಸ್. ನ್ಯಾಚುರಲ್ ಲೂಬ್ರಿಕೆಂಟ್ ಅಂದರೆ ನ್ಯಾಚುರಲ್ ಆಗಿ ಸಿಗೋಂಥದ್ದು, ಬೆಸ್ಟ್ ಎಕ್ಸಾಂಪಲ್ ಗ್ರಾಫೈಟ್. ಸಿಂಥೆಟಿಕ್ ಬಂದು ಗ್ರೀಸ್. ಓಕೆ, ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ವೇರಿಯೇಷನ್ಸ್ ಇನ್ ವಿಸ್ಕಾಸಿಟಿ ಎಲ್ಲಿ ವೇರಿಯೇಷನ್ ಆಗುತ್ತೋ ಅದರಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಮೋನೋಗ್ರೇಡ್, ಇನ್ನೊಂದು ಮಲ್ಟಿಗ್ರೇಡ್. ಟೆಂಪರೇಚರ್ ಪ್ರಿಪರೇಷನ್ ಬಂದರೆ ಅದನ್ನು ನಾವು ಮಲ್ಟಿಗ್ರೇಡ್ ಅಂತೀವಿ, 1 ಗ್ರೇಡ್ ಇದ್ರೆ ಅದನ್ನು ಮೋನೋಗ್ರೇಡ್ ಅಂತೀವಿ. SAE 20W ಇದು ಮೋನೋಗ್ರೇಡ್, SAE 20W30 ಇದು 2 ಗ್ರೇಡ್ಸ್ ಇರುತ್ತೆ, ಅದನ್ನು ಮಲ್ಟಿಗ್ರೇಡ್ ಅಂತೀವಿ. ಆನ್ ದ ಬೇಸಿಸ್ ಆಫ್ ಸ್ಪೆಷಲ್ ಪ್ರಿಪರೇಷನ್ಸ್ ಅಂತ ಬಂದರೆ ಬ್ಲೆಂಡೆಡ್ ಲೂಬ್ರಿಕೆಂಟ್ಸ್, ಇನ್ನೊಂದು ಕಾಂಪೌಂಡೆಡ್ ಲೂಬ್ರಿಕೆಂಟ್ಸ್ ಅಂತೇಳಿ ಕರಿತೀವಿ. ಲೂಬ್ರಿಕೇಶನ್ ಸಿಸ್ಟಮ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಲೂಬ್ರಿಕೇಶನ್ ಸಿಸ್ಟಮ್ ಯಾಕೆ ಬೇಕು, ವೈ ನೀಡ್ ದ ಲೂಬ್ರಿಕೇಶನ್ ಸಿಸ್ಟಮ್, ಮತ್ತು ಆ ಲೂಬ್ರಿಕೇಶನ್ ಸಿಸ್ಟಮ್ನ ಯಾವ ಪಾರ್ಟ್ಸ್ಗಳಲ್ಲಿ ನಾವು ಜಾಸ್ತಿ ಬಳಸ್ತೀವಿ. ಓಕೆ, ಮತ್ತು ಲೂಬ್ರಿಕೇಶನ್ ಸಿಸ್ಟಮ್ನ ಪ್ರಾಪರ್ಟೀಸ್ ಏನು, ವಾಟ್ ಈಸ್ ಲೂಬ್ರಿಕೆಂಟ್ಸ್ ಅಂದರೆ ಏನು, ಫ್ರಿಕ್ಷನ್ ಅಂದರೆ ಏನು, ಮತ್ತು ಆ ಲೂಬ್ರಿಕೆಂಟ್ ಸಿಸ್ಟಮ್ಸ್ ಒಂದು ಲೂಬ್ರಿಕೆಂಟ್ನ ನಾವು ಚೂಸ್ ಮಾಡೋದಾದರೆ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು, ದ ಗುಡ್ ಪ್ರಾಪರ್ಟೀಸ್ ಆಫ್ ದ ಲೂಬ್ರಿಕೆಂಟ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಲೂಬ್ರಿಕೆಂಟ್ಸ್. ಸೊ ಇಷ್ಟು ನಮಗೆ ಮೇಯ್ನಾಗಿ ಕ್ವಶನ್ಸ್ ಬರುವಂಥದ್ದು. ಒಂದು ವಾಟ್ ಇಸ್ ಲೂಬ್ರಿಕೇಶನ್ಸ್ ಅಥವಾ ಲೂಬ್ರಿಕೇಶನ್ ಸಿಸ್ಟಮ್ ಯಾಕೆ ಬೇಕು ಅಂತ, ಟು ರೆಡ್ಯೂಸ್ ದ ಫ್ರಿಕ್ಷನ್ನ ರೆಡ್ಯೂಸ್ ಮಾಡಿ ವೆಹಿಕಲ್ಲು ಪಾರ್ಟ್ಸ್ಗಳು ಘರ್ಷಣೆ ಕಡಿಮೆ ಮಾಡಿ ನಾವು ಆಟೋಮೆಟಿಕಲಿ ಸ್ಮೂತಾಗಿ ಮೂವ್ ಆಗಲಿಕ್ಕೆ ನಮಗೆ ಲೂಬ್ರಿಕೇಶನ್ ಸಿಸ್ಟಮ್ಮು ಬೇಕಾಗುತ್ತೆ. ಇದು ಪಾರ್ಟ್ 1 ನಾವು ಆಲ್ರೆಡಿ ನೋಡಿದ್ದೀವಿ. ಎರಡನೇ ಕ್ವಶನ್ನು, ಯಾವ ಪಾರ್ಟ್ ಬಿಗ್ ಎಂಡ್ ಬೇರಿಂಗ್ ಇರಬಹುದು. ಸೊ ಇಲ್ಲಿ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಅಂದರೆ ಇಂಜಿನ್ನಲ್ಲೇ ಒಂದೊಂದಕ್ಕೊಂದು ಕನೆಕ್ಷನ್ಸ್ ಎಲ್ಲಿದೆ ಇಂಜಿನ್ನ ಒಳಭಾಗದಲ್ಲಿ, ಅಲ್ಲೆಲ್ಲ ನಮಗೆ ಲೂಬ್ರಿಕೇಶನ್ ಸಿಸ್ಟಮ್ ಬೇಕಾಗುತ್ತೆ. ನೆಕ್ಸ್ಟ್ ಬಿಗ್ ಎಂಡ್ ಬೇರಿಂಗ್, ಗಾರ್ಜಿಯನ್ ಪಿನ್, ಪಿಸ್ಟನ್ ರಿಂಗ್ಸ್ ಇರಬಹುದು, ಟೈಮಿಂಗ್ ಗೇರ್ಸು ಮತ್ತು ಕ್ಯಾಮ್ ಶಾಫ್ಟ್ ಬೇರಿಂಗ್ಸ್, ಇವೆಲ್ಲಕ್ಕೂ ಲೂಬ್ರಿಕೇಶನ್ ಸಿಸ್ಟಮ್ನ ಅವಶ್ಯಕತೆ ಇದೆ. ನೆಕ್ಸ್ಟ್ ವಾಟ್ ಇಸ್ ಲೂಬ್ರಿಕೆಂಟ್, ದ ಸಬ್ಸ್ಟೆನ್ಸ್ ಯೂಸ್ ಟು ಫಾರ್ ಲೂಬ್ರಿಕೇಶನ್ಗೆ ಬಳಸುವಂಥ ಕೆಲವು ಸಬ್ಸ್ಟೆನ್ಸ್ ಏನಿದೆ ಅದನ್ನು ನಾವು ಲೂಬ್ರಿಕೆಂಟ್ ಅಂತ ಕರಿತೀವಿ. ಈ ಲೂಬ್ರಿಕೆಂಟ್ಗಳನ್ನ ಮೈನ್ ಪ್ರಾಪರ್ಟೀಸ್ ಏನು, ಒಂದು ಲೂಬ್ರಿಕೆಂಟ್ ಚೆನ್ನಾಗಿದೆ ಅಂತ ಕರೆಯೋದಾದರೆ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು ಅಂತೇಳಿ ಕ್ವಶನ್ ಕೇಳ್ತಾನೆ. ಸೊ ಇಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ವಿಸ್ಕಾಸಿಟಿ, ಫ್ಲ್ಯಾಶ್ ಪಾಯಿಂಟ್, ಪೋರ್ ಪಾಯಿಂಟ್, ಮೂರು ಅಷ್ಟೇ ತುಂಬಾ ಇಂಪಾರ್ಟೆಂಟು. ವಿಸ್ಕಾಸಿಟಿ ಅಂದರೆ ಇಟ್ಸ್ ಅ ಫೋರ್ಸ್, ಇಟ್ಸ್ ಅಪೋಸ್ ಫೋರ್ಸ್ ಅಂತ ಕರಿಬಹುದು, ಅಥವಾ ಇಟ್ಸ್ ರೆಸಿಸ್ಟೆನ್ಸ್ ಟು ಫ್ಲೋ, ಹರಿಯೋದನ್ನ ರೆಸಿಸ್ಟ್ ಮಾಡುವಂಥ ಒಂದು ಫೋರ್ಸ್ ಏನಿದೆ ಅದನ್ನ ರೆಸಿಸ್ಟೆನ್ಸ್ ವಿಸ್ಕಾಸಿಟಿ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಫಿಸಿಕಲ್ ಸ್ಟೆಬಿಲಿಟಿ, ಟೆಂಪರೇಚರ್ ಇನ್ಕ್ರೀಸ್ ಆಗಲಿ ಕಡಿಮೆ ಆಗಲಿ ಅದರ ಫಿಸಿಕಲ್ ಸ್ಟೇಟು ಚೇಂಜ್ ಆಗಬಾರ್ದು. ಕೆಮಿಕಲ್ ಸ್ಟೆಬಿಲಿಟಿ, ಟೆಂಪರೇಚರ್ ಹೈ ಆಗಲಿ ಕಡಿಮೆ ಆಗಲಿ ಕೆಮಿಕಲ್ ಸ್ಟೆಬಿಲಿಟಿ ಚೇಂಜಸ್ ಆಗಬಾರ್ದು. ನೆಕ್ಸ್ಟ್ ಒಂದು ರೆಸಿಸ್ಟೆನ್ಸ್ ಅಗೇನೆಸ್ಟ್ ಕರೋಜನ್, ನಾವು ಬಳಸುವಂಥ ಲೂಬ್ರಿಕೆಂಟ್ ಏನಿದೆ ಅದು ರೆಸಿಸ್ಟೆನ್ಸ್ನ ಉಂಟು ಮಾಡಬಾರ್ದು, ಬದಲಿಗೆ ಎಗೇನೆಸ್ಟ್ ಕರೋಜನ್ನ ಎಗೇನೆಸ್ಟ್ ಆಗಿರ್ಬೋದು. ಕರೋಜನ್ ಅಂತ ಹೇಳಿದ್ರೆ ಈ ತುಕ್ಕು ಹಿಡಿಯುವಂಥದ್ದು. ನೆಕ್ಸ್ಟ್ ಫ್ಲಾಶ್ ಪಾಯಿಂಟ್, ದ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ದ ಆಯಿಲ್ ವಿಲ್ ಬಿ ಫ್ಲಾಶ್. ಒಂದು ಮಿನಿಮಮ್ ಕಡಿಮೆ ಟೆಂಪರೇಚರ್, ಎಷ್ಟು ಟೆಂಪರೇಚರಲ್ಲಿ ವೆಹಿಕಲ್ಸಲ್ಲಿ ಲೂಬ್ರಿಕೇಶನ್ ಸಿಸ್ಟಮು ಫ್ಲಾಶ್ ಬರ್ಲಿಕ್ಕೆ ಶುರುವಾಗುತ್ತೋ ಅದನ್ನು ನಾವು ಫ್ಲಾಶ್ ಪಾಯಿಂಟ್ ಅಂತೀವಿ. ಪೋರ್ ಪಾಯಿಂಟ್ ಅಂತ ಹೇಳಿದ್ರೆ ದ ಮಿನಿಮಮ್ ಟೆಂಪರೇಚರ್ ಅಟ್ ಆಯಿಲ್ ವಿಲ್ ಬಿ ಪೋರಿಂಗ್, ಹರಿಯೋಕೆ ಶುರುವಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಲೂಬ್ರಿಕೇಟಿಂಗ್ ಆಯಿಲ್ ಥಿಕ್ನೆಸ್, ವಿಸ್ಕಾಸಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾವು ಅಪ್ಲೈ ಮಾಡ್ಕೊಂಡಾಗ. ಬಟ್ ಅದನ್ನು ಬಿಸಿ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ಅದು ಸ್ವಲ್ಪ ಹರಿಲಿಕ್ಕೆ ಶುರುವಾಗ್ತಾ ಬರುತ್ತೆ. ಅಂದರೆ ವಿಸ್ಕಾಸಿಟಿ
ಕಳ್ಕೊಳ್ತಾ ಬರುತ್ತೆ. ಅದನ್ನು ನಾವು ಪೋರಿಂಗ್ ಎಷ್ಟು ಟೆಂಪರೇಚರಲ್ಲಿ ಅದು ಹರಿಲಿಕ್ಕೆ ಶುರು ಆಗುತ್ತೆ, ದ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ದ ಆಯಿಲ್ ವಿಲ್ ಬಿ ಪೋರ್ ಹರಿಯೋಕ್ಕೆ ಶುರು ಆಗುವಂಥದ್ದು. ಸೊ ಅದನ್ನು ನಾವು ಪೋರ್ ಪಾಯಿಂಟ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಕ್ಲೀನ್ಲೆಸ್. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಂದರೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರೋದ್ರಿಂದ ಆ ಜಾಗನ ಡಸ್ಟ್ ಪಾರ್ಟಿಕಲ್ಸ್ ಇರೋದ್ರಿಂದ ಅವನ್ನೆಲ್ಲ ರಿಮೂವ್ ಮಾಡಿ ಆ ಪಾರ್ಟ್ನ ಕ್ಲೀನಾಗಿ ಇಡೋವಂಥದ್ದಕ್ಕೆ ಕ್ಲೀನ್ಲೆಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಲೂಬ್ರಿಕೆಂಟ್ಸ್ ಅಲ್ಲೂ ಅಷ್ಟೇ ಇದು MCQಗಳಲ್ಲಿ ಜಾಸ್ತಿ ಕೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಗ್ರಾಫೈಟ್ ಕೇಳ್ತಾನೆ. ಗ್ರಾಫೈಟ್ ಕೊಟ್ಬಿಟ್ಟು ಗ್ರಾಫೈಟ್ ಇಸ್ ದ ಡ್ಯಾಶ್ ಟೈಪ್ ಆಫ್ ಲೂಬ್ರಿಕೆಂಟ್ ಅಂತ ಕೇಳ್ತಾನೆ. ಕೆಳಗಡೆ ಏನಾರು ಆಪ್ಷನ್ಸ್ ಕೊಟ್ಟಿರಲಿ, ಫಸ್ಟ್ ನೀವು ಗ್ರಾಫೈಟ್ ಅಂತ ಹೇಳಿದ್ರೆ ಇದು ಘನ ವಸ್ತು. ಸೊ ಸಾಲಿಡ್ ಲೂಬ್ರಿಕೆಂಟ್ ಇದ್ರೆ ಸಾಲಿಡ್ ಲೂಬ್ರಿಕೆಂಟ್ನ ಚೂಸ್ ಮಾಡಬೇಕಾಗುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಲೂಬ್ರಿಕೆಂಟ್ಸ್ ಎರಡನೇ ಆಪ್ಷನ್ಸ್ ಚೂಸ್ ಮಾಡಬೇಕಾಗುತ್ತೆ. ಅಥವಾ ಗ್ರೀಸ್ ಸೆಮಿ ಸಾಲಿಡ್ ಲೂಬ್ರಿಕೆಂಟ್ಸ್ ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಅಥವಾ ಎರಡನೇದು ಸಿಂಥೆಟಿಕ್ ಲೂಬ್ರಿಕೆಂಟು ಚೂಸ್ ಮಾಡಬೇಕು. ಈ ರೀತಿ ಆಪ್ಷನ್ಸ್ ಕೊಡ್ತಾನೆ. ನೆಕ್ಸ್ಟು ಯಾವ್ದಾದ್ರು ಆಯಿಲ್ ಅಂತ ಕೊಟ್ಟರೆ ಅದನ್ನು ಲಿಕ್ವಿಡ್ ಲೂಬ್ರಿಕೆಂಟ್ ಅಂತ ಹೇಳಿ ನಾವು ಚೂಸ್ ಮಾಡಬೇಕು. ಈ ರೀತಿ ಕ್ವಶನ್ಸ್ಗಳು MCQಗಳಲ್ಲಿ ಜಾಸ್ತಿ ಕೇಳ್ತಾರೆ, ಅಥವಾ ಟೈಪ್ಸ್ನ ಬರೀಲಿಕ್ಕೆ ಕೇಳ್ತಾರೆ. ಇಷ್ಟು ನಮಗೆ ಈ ಚಾಪ್ಟರ್ಲಿ ಇರುವಂಥ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸು. ನೆಕ್ಸ್ಟ್ MCQಗಳು ಬಂದರೆ ನಾನು ಇವಾಗ ಹೇಳಿದೆ ಆ ರೀತಿ ಕ್ವಶನ್ಸ್ಗಳು ಜಾಸ್ತಿ ಬರ್ತವೆ. ಮತ್ತು ಲೂಬ್ರಿಕೇಶನ್ ಸಿಸ್ಟಮ್ ಯಾಕೆ ಬೇಕು, ದ ಮೈನ್ ಲೂಬ್ರಿಕೇಶನ್ ಸಿಸ್ಟಮ್ ಯಾಕೆ ಬೇಕು ಅಂತ ಹೇಳಿದ್ರೆ ಟು ರಿಡ್ಯೂಸ್ ದ ಫ್ರಿಕ್ಷನ್ನ ರಿಡ್ಯೂಸ್ ಮಾಡಲಿಕ್ಕೆ, ಮತ್ತು ಟು ಪ್ರೊವೈಡ್ ದ ಕೂಲಿಂಗ್ ಎಫೆಕ್ಟ್. ಸೊ ಫ್ರಿಕ್ಷನ್ನ ರಿಡ್ಯೂಸ್ ಮಾಡಿಕೊಂಡು ಕೂಲಿಂಗ್ ಎಫೆಕ್ಟ್ನ ಕೊಡಲಿಕ್ಕೆ, ಪ್ರೊವೈಡ್ ಕುಷನಿಂಗ್ ಎಫೆಕ್ಟ್, ಇಟ್ ಪ್ರೊವೈಡ್ ಕ್ಲೀನಿಂಗ್ ಆಕ್ಷನ್, ಸೀಲಿಂಗ್ ಆಕ್ಷನ್ಸ್. ಸೊ ಇವೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ ಮತ್ತು ಮೈನ್ ಫಂಕ್ಷನ್ಸ್ ಆಫ್ ಲೂಬ್ರಿಕೇಶನ್ ಸಿಸ್ಟಮ್. ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೂಬ್ರಿಕೆಂಟ್ ಯೂಸ್ಡ್ ಇನ್ ಆಟೋಮೊಬೈಲ್. ಸೊ ಇದನ್ನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸಾಲಿಡ್ ಟೈಪ್ಸ್ ಆಫ್ ಅದು ಯಾವ್ಯಾವ ಟೈಪ್ಸಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿ. ಆನ್ ದ ಬೇಸಿಸ್ ಆಫ್ ದೇರ್ ಸ್ಟೇಟ್, ಸಾಲಿಡ್ ಲೂಬ್ರಿಕೆಂಟ್, ಸೆಮಿ ಸಾಲಿಡ್, ಲಿಕ್ವಿಡ್, ಎಮಲ್ಷನ್. ಆನ್ ದ ನೆಕ್ಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ದೇರ್ ಒರಿಜಿನಲ್ಲಿ ನ್ಯಾಚುರಲ್ ಲೂಬ್ರಿಕೆಂಟ್ಸ್, ಸಿಂಥೆಟಿಕ್ ಲೂಬ್ರಿಕೆಂಟ್ಸ್. 3, ಆನ್ ದ ಬೇಸಿಸ್ ಆಫ್ ವೇರಿಯೇಷನ್ ಇನ್ ವಿಸ್ಕಾಸಿಟಿ, monograde oils, multigrade oils. On the basis of special preparation, blended and compounded lubricants. Next question, so viscosity, flash point, pour point. ಈ ಮೂರು ಎಕ್ಸ್ಪ್ಲೇಷನ್ಸ್ನ ಜಾಸ್ತಿ ಕೇಳ್ತಾರೆ. ಅಂದರೆ ಇದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ವಿಸ್ಕಾಸಿಟಿದು ಡೆಫಿನೇಷನ್ಸ್ನ ಬರೀಬೇಕು. ರೆಸಿಸ್ಟೆನ್ಸ್ ಟು ಆಫ್ ಲೂಬ್ರಿಕೇಟಿಂಗ್ ಆಯಿಲ್. pour point, the minimum temperature the oil will be pour. Flash point, the minimum temperature oil will be ಫ್ಲಾಶ್. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸು ಇರುತ್ತೆ. ಇಂಪಾರ್ಟೆಂಟ್ಸ್ ಪ್ರಾಪರ್ಟೀಸ್ ಆಫ್ ಲೂಬ್ರಿಕೆಂಟ್ಸ್. ಈ ಕ್ವಶನ್ನು ಅಷ್ಟೇ. ಒಟ್ಟು 7 ಪ್ರಾಪರ್ಟೀಸ್ ಇದೆ. ಆ 7 ಪ್ರಾಪರ್ಟೀಸ್ನ ನೀವು ಲಿಸ್ಟ್ ಔಟ್ ಮಾಡಬೇಕಾಗತ್ತೆ. ಒಂದು ವಿಸ್ಕಾಸಿಟಿ, ಫಿಸಿಕಲ್ ಸ್ಟೆಬಿಲಿಟಿ, ಕೆಮಿಕಲ್ ಸ್ಟೆಬಿಲಿಟಿ, ರೆಸಿಸ್ಟೆನ್ಸ್ ಅಗೇನೆಸ್ಟ್ ಕರೋಜನ್, ಫ್ಲಾಶ್ ಪಾಯಿಂಟ್, ಪೂರ್ ಪಾಯಿಂಟ್, ಲಾಸ್ಟ್ ಒನ್ ಕ್ಲೀನ್ನೆಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. And please subscribe the channel. Keep watching. Thank you.